ಪಂಚ ಗ್ಯಾರಂಟಿಗಳ ಭರವಸೆಯೊಂದಿಗೆ ಅಧಿಕಾರವನ್ನು ಹಿಡಿದಂಥವರು ಕಾಂಗ್ರೆಸ್ನವರು. ನಂತರ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿಗೊಳಿಸೋದಕ್ಕೆ ಕಳೆದ ಬಜೆಟ್ನಲ್ಲಿ 52,000 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟು ಖರ್ಚು ಮಾಡುವಂತಹ ಕೆಲಸವನ್ನು ಸರ್ಕಾರ ಮಾಡಿದೆ. ಆದರೆ ಇದೇ ಗ್ಯಾರಂಟಿಗಳ ಹೆಸರಿನಲ್ಲಿ ತನ್ನ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಸ್ಥಾನಮಾನವನ್ನು ಕೊಟ್ಟು ಅವರಿಗೂ ಸರ್ಕಾರದಿಂದ ಸಂಬಳವನ್ನು ಗೌರವಧನದ ಹೆಸರಿನಲ್ಲಿ ಕೊಡ್ತಾ ಇದೆ. ಗ್ಯಾರಂಟಿಗಳು ಓಕೆ, ಆದರೆ ಪಕ್ಷದವರಿಗೆ ಸರ್ಕಾರದಿಂದಲೇ ಜನರ ತೆರಿಗೆ ಹಣದಿಂದಲೇ ಸಂಬಳ ಕೊಡೋದು ಯಾಕೆ ಅನ್ನುವಂಥದ್ದು ಪ್ರತಿಪಕ್ಷದವರು ಸದನದಲ್ಲಿ ಎತ್ತಿರುವಂತಹ ಪ್ರಶ್ನೆ. ಇದೊಂದೇ ಪ್ರಶ್ನೆಗೆ ಇವತ್ತು ಕಲಾಪದಲ್ಲಿ ದೊಡ್ಡ ಕೋಲಾಹಲ ನಡೆದು ಸದನದಲ್ಲಿ ಧರಣಿ, ಮುಂದೂಡಿಕೆ, ವಾಗ್ಯುದ್ಧ, ವಾಗ್ವಾದ ಇವೆಲ್ಲವೂ ಕೂಡ ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ಹಣ ಕೊಡ್ತಿರುವಂಥದ್ದು ಮನೆ ಹಾಳು ಕೆಲಸ ಅಂಥೇಳಿ ಅಶೋಕ್ ಅವರು ಅಬ್ಬರಿಸಿದ್ದಾರೆ. ಕಾಂಗ್ರೆಸ್ನವರ ಕೈಯಲ್ಲಿ ದುಡ್ಡಿಲ್ಲದಿದ್ದರೆ ದೇವಸ್ಥಾನದ ಮುಂದೆ ಹೋಗಿ ಭಿಕ್ಷೆ ಬೇಡಿ ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಮಂಕುತಿಮ್ಮನ ಕಗ್ಗ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಕಾಲೆಳೆದಿದ್ದಾರೆ. ಪ್ರಾರಂಭದಲ್ಲಿ ಗ್ಯಾರಂಟಿಗೆ ವಿರೋಧ ಮಾಡಿದ್ರು. ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ 138+2 ಬಹುಮತದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇ ಗ್ಯಾರಂಟಿಗಳಿಂದ. 5 ಗ್ಯಾರಂಟಿಗಳನ್ನು ನಂಬಿದ ಮತದಾರರು ಕಾಂಗ್ರೆಸ್ ಸರ್ಕಾರ ರಚಿಸಲು ಕಾರಣರಾದರು. ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವೇನೋ ಕೊಟ್ಟ ಮಾತಿನಂತೆ ಗ್ಯಾರಂಟಿಗಳನ್ನು ಜಾರಿ ಮಾಡಿತು. ಕರೆಕ್ಟಾಗಿ ತಿಂಗಳು ದುಡ್ಡು ಬರೆದಿದ್ರು 5 ಗ್ಯಾರಂಟಿಗಳಿಗೆ ಹಣನೂ ಒದಗಿಸ್ತಾ ಇದೆ. ಅನ್ನಭಾಗ್ಯ, ಗೃಹಲಕ್ಷ್ಮಿಯರಿಗೆ 2,000 ಹಣ ಹಾಕೋದು ಲೇಟ್ ಮಾಡಿ ಆಗಾಗ್ಗೆ ಜನರ ಸಿಟ್ಟಿಗೂ ಗುರಿಯಾಗ್ತಾ ಇರುತ್ತೆ. ಆದ್ರಿವತ್ತು ಇದೇ 5 ಗ್ಯಾರಂಟಿಗಳ ವಿಚಾರದಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಗಲಾಟೆ ನಡೆದಿದೆ. ಇದಕ್ಕೆ ಕಾರಣ ಗ್ಯಾರಂಟಿಗಳ ಅನುಷ್ಠಾನಗಳನ್ನು ಪರಿಶೀಲಿಸಲು ಸರ್ಕಾರ ಮಾಡಿರುವ ಸಮಿತಿ. ಆ ಸಮಿತಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನಷ್ಟೇ ನೇಮಕ ಮಾಡಿ ಸರ್ಕಾರದ ಸಂಬಳ ಕೊಡುತ್ತಿರೋದು. ಇದೇ ವಿಷಯವನ್ನ ಕಲಾಪದಲ್ಲಿ ಮೊದಲು ತುರುವೇಕೆರೆ ಜೆಡಿಎಸ್ ಶಾಸಕ ಎಂ.ಟಿ. ಕೃಷ್ಣಪ್ಪ ಪ್ರಶ್ನೆ ಮಾಡಿದ್ದು. ಅಲ್ಲಿಂದ ಶುರುವಾಯಿತು ನೋಡಿ ಗ್ಯಾರಂಟಿ ಹೆಸರಲ್ಲಿ 8 ಗಲಾಟೆ. ನಿಮ್ ಗ್ಯಾರಂಟಿ ಸ್ಕೀಮ್ ಅನ್ನ ಜಾರಿ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಅದಕ್ಕೆ ನಮ್ಮ ಯಾರ ಅಭ್ಯಂತರವಿಲ್ಲ. ಅದು ಇಂಪ್ಲಿಮೆಂಟೇಷನ್ ಯಾರು ಮಾಡ್ತಾ ಇದ್ದಾರೆ? ಇಂಪ್ಲಿಮೆಂಟೇಷನ್ಗೆ ನೀವು ಕಾಂಗ್ರೆಸ್ ಕಾರ್ಯಕರ್ತನ ಅಪಾಯಿಂಟ್ ಮಾಡೋದಾದ್ರೆ ಏನರ್ಥ? ಅಲ್ಲಿ ಶಾಸಕರಿಲ್ವಾ, ಅಧಿಕಾರಿಗಳಿಲ್ವಾ? ಪ್ರಶ್ನೆ ಕೇಳಿ. ಸ್ಟೇಟ್ ಚೆಕ್ಕರ್ ಅಮೌಂಟ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಅದು ನಮ್ಮ ಪ್ರಶ್ನೆ. ಎಲ್ಲ ಬಿಜೆಪಿ ಶಾಸಕರು ಎದ್ದು ನಿಂತರು. ಸ್ಪೀಕರ್ ಎಷ್ಟೇ ಸಮಾಧಾನ ಪಡಿಸಿದ್ರೂ ಉತ್ತರ ಕೇಳೋಕೆ ರೆಡಿ ಇರಲಿಲ್ಲ. ಹಂಗೋ ಹಿಂಗೋ ಎಲ್ಲರೂ ಸಮಾಧಾನವಾದ್ರು. ಆಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ರೋಷಾವೇಶ ಹೊರಹಾಕಿದ್ರು. ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷರಾದ್ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ. ಇಲ್ಲಿನ ದುಡ್ಡೆಲ್ಲ ಅಲ್ಲಿಗೆ ತಗೊಂಡು ಹೋಗ್ತಾರೆ. 187 ಕೋಟಿ ತಗೊಂಡು ಕಾಂಗ್ರೆಸ್ ಅವರು ಹಂಚಿದ್ರು, ಅಲ್ಲಿ ಬಳ್ಳಾರಿಯಲ್ಲಿ ಹಂಚಿದ್ರು. ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಮೈಕ್ರೋ ಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಹಾಕ್ತಾರಲ್ಲ. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ. ನಮ್ ದುಡ್ಡು ಅದು, ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ. ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ, ಅವರು ಭಿಕ್ಷೆ ಬೇಡಿ ಕೊಡ್ಲಿ. ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ, ಹೋಗಿ ರೋಡಲ್ಲಿ ಭಿಕ್ಷೆ ಬೇಡ್ಲಿ ತಗೊಂಡೋಗಿ. ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ, ಕಾಂಗ್ರೆಸ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡ ಕೊಡ್ಲಿ. ಯಾವ ಆಧಾರದ ಮೇಲೆ ನೇಮಕಾತಿ ಮಾಡ್ತೀರಾ? ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು. ಅವನ ಈ ವಿದ್ಯಾರ್ಥಿತೆ ಎಷ್ಟಿದೆ? ಅವನೇನು SLC ಓದಿದಾನ, ಡಾಕ್ಟರೇಟ್ ಮಾಡಿದಾನ, ಪ್ರೊಫೆಸರ್? ಏನು ಅವನಿಗೆ ಕ್ಯಾಬಿನೆಟ್, ಅವನಿಗೆ ಕಾರು, ಅವನಿಗೆ ಬಂಗ್ಲೆ, ಅವನಿಗೆ ದೊಡ್ಡ ಆಫೀಸ್ ಡೆಕೋರೇಷನ್? ಯಾರ್ದಣ? ಉತ್ತರ ಕೊಡ್ತಾರಲ್ಲ ಹೇಳ್ತಾರೆ ಅವರು. ಲೂಟಿ ಅಧಿಕಾರಿಗಳು ಸತ್ತೋಗಿದ್ರೆ, ಅಧಿಕಾರಿಗಳೆಲ್ಲ ಸತ್ತೋಗಿದ್ರೆ ಅಧಿಕಾರಿಗಳಿಗೆ ಕೆಲಸ ಜಾಸ್ತಿ ಇದೆ. ಇಲ್ಲ ಅಧಿಕಾರಿಗಳು ಸೋಮಾರಿ, ಅವ್ರ ಕೈಲಿ ಮಾಡಕ್ಕಾಗಲ್ಲ ಅಂದ್ರೆ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು ನೀವು ಅವ್ರನ್ನ ಇಂಪ್ಲಿಮೆಂಟೇಷನ್ ಏನ್ ಮಾಡ್ತೀರಾ? ರಾಜಕೀಯ ಭಾಷಣ ಸರ್. ಉತ್ತರ ಯಾಕೆ ರಾಜಕೀಯ ಭಾಷಣ? ರಾಜಕೀಯ ಭಾಷಣ ಸರ್. ಉತ್ತರ ಬಿಜೆಪಿ ಅವರ ಸಿಟ್ಟು ಕಡಿಮೆಯಾಗಲಿಲ್ಲ. ಕೊನೆಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಎಂಟ್ರಿ ಕೊಟ್ರು. ಕಾರ್ಯಕರ್ತರಿಗೆ ಈ ಸರ್ಕಾರದಲ್ಲಿ ಎಲ್ಲಾ ಹಕ್ಕಿದೆ ಅಂತ ಏರುಧ್ವನಿಯಲ್ಲೇ ಉತ್ತರ ಕೊಟ್ರು.
ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಹಕ್ಕಿದೆ. ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರದ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ನೋಡ್ಕೊಳ್ಳಿಕ್ಕೆ ಹಕ್ಕಿದೆ. ನಾವು ಉತ್ತರವನ್ನು ಕೊಡ್ತೇವೆ, ಚರ್ಚೆಗೆ ತಗೊಂಡು ಕೇಂದ್ರ ಸರ್ಕಾರ ಗಲಾಟೆ ಜೋರಾಗ್ತಿದ್ದಂತೆ ಸ್ಪೀಕರ್ ಯುಟಿ ಖಾದರ್ ಸದನವನ್ನ 10 ನಿಮಿಷ ಮುಂದೂಡಿದ್ರು. ಆದ್ರೆ 40 ನಿಮಿಷದ ಬಳಿಕ ಸದನ ಶುರುವಾಯಿತು. ಬಿಜೆಪಿಯವರು ಸರಣಿ ಪ್ರಶ್ನೆ ಹಾಕ್ತಿದ್ರು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕೊಡೋಕೆ ನಿಂತಾಗ್ಲೂ ಬಿಜೆಪಿಯವರು ತರಾಟೆಗೆ ತಗೊಂಡ್ರು. ಅಧ್ಯಕ್ಷೆ, ನಾವು ಬೆಲೆ ಏರಿಕೆಯಿಂದ ಈ ದೇಶದ ಜನ ತತ್ತರಿಸ್ತಾ ಇದ್ರು. ಆ ದೃಷ್ಟಿಯಿಂದ ನಾವು ಇಡೀ ಭಾರತದ ಉದ್ದಕ್ಕೂ ಕೂಡ ಪ್ರವಾಸ ಮಾಡಿ ಪ್ರತಿಯೊಂದು ಪದಾರ್ಥ ಕೂಡ ಜಾಸ್ತಿ ಆಗ್ತಿದೆ, ಜನಕ್ಕೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ವ್ಯವಸ್ಥೆಗೆ ಬಂದು 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ. ಗ್ಯಾರಂಟಿಗೆ ನಮ್ದು ವಿರೋಧ ಅಲ್ಲ, ನೀವು ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರಲ್ಲ ಅಂತ ವಿರೋಧ. ಗ್ಯಾರಂಟಿ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಒಂದ್ ನಿಮಿಷ ಪ್ರಾರಂಭದಲ್ಲಿ ಗ್ಯಾರಂಟಿಗೆ ವಿರೋಧ ಮಾಡಿದ್ರು, ಆಮೇಲೆ ನಾವು ಇಂಪ್ಲಿಮೆಂಟ್ ಮಾಡಿದ್ವು, ಜನರಿಗೆ ತಲುಪ್ತು. ನಾವು 1ನೇ ದಿನದಿಂದನೂ ಗ್ಯಾರಂಟಿಯನ್ನು ವಿರೋಧ ಮಾಡಿಲ್ಲ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಮೈ ಕಮಿಟ್ಮೆಂಟ್. ಅವರ ಪ್ರಶ್ನೆ ನಾವು ಬಿಡಲ್ಲ ನಿಮಗೆ. ಬಿಜೆಪಿಯವರ ಮಾತಿನ ಮಧ್ಯೆ ಡಿಕೆ ಶಿವಕುಮಾರ್ ಮಂಕುತಿಮ್ಮನ ಕಗ್ಗ ಪ್ರಸ್ತಾಪಿಸಿ ಬಿಜೆಪಿಯವರನ್ನ ಛೇಡಿಸಿದ್ರು. ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡ್ತಾರೆ ನೋಡಿದ್ರೆ ಡಿವಿಜಿದ ಒಂದು ಮಾತು ನನಗೆ ನೆನಪರ್ತದೆ. ಏನ್ ಹೇಳ್ತಾರೆ ಅಂದ್ರೆ, ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗವೆಂದು ಉದ್ಧರಿಸುತ್ತೆ ಎನ್ನುತ್ತಿವೆ ಸಕನೆ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ. ಹಂಗೆ ಮತ್ತೆ ಆರಶೋ ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ಹಣ ಕೊಡ್ತಿರೋದು ಮನೆಹಾಳು ಕೆಲಸ ಅಂದ್ರು. ಅದಕ್ಕೂ ಕಾಂಗ್ರೆಸ್ನವರು ಸಿಟ್ಟಿಗೆದ್ದು ಗಲಾಟೆ ಎಬ್ಬಿಸಿದ್ರು. ಯಾರು ಈ ತರದ ಕೆಲಸ ಮಾಡಿಲ್ಲ. ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ. ಈ ತರ ಮನೆ ಹಾಳು ಕೆಲಸ ಮಾಡಿರೋದು ಫಸ್ಟ್ ಇವರೇ. ಮನೆ ಹಾಳು ಕೆಲಸ ಉರಿಯೋ ಬೆಂಕಿಗೆ ಸದನದಲ್ಲಿ ತುಪ್ಪ ಹಾಕಿದ್ದು ಪ್ರಿಯಾಂಕ್ ಖರ್ಗೆ. ಮಹಾರಾಷ್ಟ್ರದಲ್ಲಿ ಸಚಿವರ ಪಿಎಗಳಾಗಿ ಆರ್ಎಸ್ಎಸ್ನವರನ್ನ ಸೇರಿಸಿ ಸಂಬಳ ತಗೊಳ್ತಿಲ್ವಾ ಅಂದಾಗ ಗಲಾಟೆ ಜೋರಾಯಿತು. ಬಿಜೆಪಿಯವರು ಸದನದ ಬಾವಿಗಿಳಿದ್ರು. ಆಗ ಕಲಾಪವನ್ನ ಮುಂದೂಡಬೇಕಾಯಿತು. ಅಷ್ಟಕ್ಕೂ ಗ್ಯಾರಂಟಿ ಅನುಷ್ಠಾನದ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಆಗ್ತಿರೋ ಸರ್ಕಾರದ ಹಣ ಎಷ್ಟು, ಸಮಿತಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸಂಬಳ ಕೊಡ್ತಿದ್ದಾರೆ ಅಂತ ನೋಡೋದಾದ್ರೆ, ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಿದ್ದು ಸರ್ಕಾರಿ ಕಾರು, ಕಚೇರಿ, ಗೌರವಧನ ನೀಡಲಾಗ್ತಿದೆ. ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವರ ಸ್ಥಾನಮಾನದ ಜೊತೆಗೆ ಸರ್ಕಾರಿ ಕಾರು, ಕಚೇರಿ, ಗೌರವಧನ ಸಿಗ್ತಿದೆ. ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಿಗೆ ಜಿಲ್ಲಾ ಕೇಂದ್ರದಲ್ಲಿ ಕಚೇರಿ ಜೊತೆಗೆ ತಿಂಗಳಿಗೆ 40,000 ಸಂಬಳ ನೀಡಲಾಗ್ತಿದೆ. ಜಿಲ್ಲಾ ಉಪಾಧ್ಯಕ್ಷರಿಗೆ ಜಿಲ್ಲಾ ಕೇಂದ್ರದಲ್ಲಿ ಕಚೇರಿ ಜೊತೆಗೆ ತಿಂಗಳಿಗೆ 1,500 ರೂಪಾಯಿ ಗೌರವಧನ ಕೊಡ್ತಿದ್ರೆ, ಪ್ರತಿ ಸಭೆಗೂ ಸದಸ್ಯರಿಗೆ 1,100 ರೂಪಾಯಿ ಗೌರವಧನ ಕೊಡುತ್ತಿದ್ದಾರೆ. ಇನ್ನು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ತಾಲೂಕಿನ ಅಧ್ಯಕ್ಷರಿಗೆ ತಾಲೂಕು ಕೇಂದ್ರದಲ್ಲಿ ಕಚೇರಿ ನೀಡಿದ್ದು ತಿಂಗಳಿಗೆ 25,000 ರೂಪಾಯಿ ಸಂಬಳ ಕೊಡುತ್ತಿದ್ದು, ಕಾಂಗ್ರೆಸ್ ಕಾರ್ಯಕರ್ತರೇ ಇರುವ ಸಮಿತಿಗೆ ಅಂತಾನೆ 1 ವರ್ಷಕ್ಕೆ 16 ಕೋಟಿ ಖರ್ಚು ಮಾಡುತ್ತಿದ್ದಾರೆ. ಇಂಥ ಸ್ಥಾನಮಾನವನ್ನ ಆಯಾ ಕ್ಷೇತ್ರದ ಶಾಸಕರ ನಿರ್ವಹಣೆಗೆ ಕೊಡಿ ಅಂತ ಬಿಜೆಪಿಯವರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ನವರು ಮನವಿ ಕೊಟ್ಟಿದ್ದಾರೆ. ಇದನ್ನ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಡಿಸೈಡ್ ಮಾಡ್ತೀವಿ ಅಂತ ಸದನದಲ್ಲೇ ಡಿಕೆಶಿ ಹೇಳಿದ್ರು. ನಮ್ಮ ಜವಾಬ್ದಾರಿ ಅರಿವಿದೆ. ಈಗ ವಿರೋಧ ಪಕ್ಷದ ನಾಯಕರು, ಕೆಲವು ಶಾಸಕರುಗಳೆಲ್ಲ ಬಂದು ಅವರು ಒಂದು ನಿವೇದನೆ ಮಾಡಿದ್ದಾರೆ. ಬೇರೆ ಕಮಿಟಿ ಮಾಡ್ದಂಗೆ ತಾವು ಒಂದು ಅವಕಾಶ ನಮಗೆ ಅಧ್ಯಕ್ಷತೆಯಲ್ಲಿ ನಮ್ಗೆ ಕೊಡಿ, ಮಿಕ್ಕಿದ ನಿಮ್ಮ ಮೆಂಬರ್ಸ್ ಅಂತ ಕೇಳಿದ್ರು. ಇಟ್ ಇಸ್ ನಾಟ್ ಎ ಡಿಸಿಷನ್ ವಿಚ್ ಐ ಕ್ಯಾನ್ ಟೇಕ್ ಇಟ್ ಹಿಯರ್. ಡೆಫಿನೆಟ್ಲಿ ಇದ್ರ ಬಗ್ಗೆ ಸಮಾಲೋಚನೆಯನ್ನ ನಾವೆಲ್ಲ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ಚರ್ಚೆ ಮಾಡಿ ತಿಳಿಸ್ತೀವಿ. ಇಷ್ಟಾದ್ರೂ ಸುಮ್ಮನಾಗದ ವಿಪಕ್ಷದವರು ಸದನದ ಬಾವಿಗಿಳಿದು ಸಂಜೆವರೆಗೂ ಪ್ರತಿಭಟನೆ ಕೈಬಿಡಲಿಲ್ಲ.
ಕೊನೆಗೆ ವಿಧಾನಸಭೆ ಅಧಿವೇಶನವನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಇನ್ನು ಚಿತ್ರನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಗೆ ಮತ್ತೆರಡು ಸಂಸ್ಥೆಗಳು ಎಂಟ್ರಿ ಕೊಟ್ಟಿವೆ. DRI ಆಯಿತು, CBI ಆಯಿತು, ಈಗ CID ಟೀಮ್ ಕೂಡ ತನಿಖೆಯನ್ನು ಶುರು ಮಾಡಿಕೊಂಡಿದೆ. ಇನ್ನೊಂದು ಕಡೆ ರನ್ಯಾ ಸಾಕು ತಂದೆಯ ಇತಿಹಾಸ ಜಾಲಾಡೋದಕ್ಕೆ ರಾಜ್ಯ ಸರ್ಕಾರ ಗೌರವ್ ಗುಪ್ತಾರನ್ನು ನೇಮಿಸಿದೆ. ಇದು ತನಿಖೆಯ ಭಾಗವಾದರೆ ರನ್ಯಾ ರಾವ್ ಫೋನ್ನಲ್ಲಿ ಪ್ರಭಾವಿ ರಾಜಕಾರಣಿ ವಜ್ರದ ನೆಕ್ಲೇಸ್ ಕೊಡಿಸಿದ್ದು ದುಬೈ, ಮಲೇಷ್ಯಾದ ಗೋಲ್ಡ್ ಡೀಲ್ನ ರಹಸ್ಯಗಳು ತನಿಖಾ ಸಂಸ್ಥೆಗಳಿಗೆ ಸಿಕ್ಕಿವೆಯಂತೆ. ಬಯಲಾಯ್ತು ಬಂಗಾರಿಯ ದಬಿಡಿ ದಿಬಿಡಿ ರಹಸ್ಯ. ದುಬೈ ಮಾಲ್ ದಂಧೆ ನಡೆಸ್ತಿದ್ರ ರನ್ಯಾ ತರುಣ್. ನವರಂಗಿ ಆಟ ಅಂದ್ರೆ ಇದೆ ನೋಡಿ. ಅಪ್ಪ ದೊಡ್ಡ ಪೊಲೀಸ್ ಆಫೀಸರ್, ತಾನೊಬ್ಬ ಸಿನಿಮಾ ಸ್ಟಾರ್, ಒಳ್ಳೆ ನೇಮು ಫೇಮು, ಜೊತೆಗೆ ಕೈ ತುಂಬಾ ಕಾಸಿದ್ದ ಕುಳ ಬೇರೆ. ಆದ್ರೆ ಈಕೆಗೆ ಈ ದಬಡಿ ದಿಬಿಡಿ ದಂಧೆಯ ಲಿಂಕ್ ಹೇಗೆ ಶುರುವಾಯ್ತು ಆ ದೇವರೇ ಬಲ್ಲ. ಬಂಗಾರದ ಹಿಂದೆ ಬಿದ್ದು ಬಂಗಾರದಂತ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾಳೆ. ನಟಿ ರನ್ಯಾಳ ಜನ್ಮ ಜಾಲಾಡ್ತಿರೋ DRI ಅಧಿಕಾರಿಗಳು ದುಬೈ ದೋಸ್ತ ತರುಣ್ ಕೊಂಡೂರು ರಾಜುನ ಅಸಲಿ ಕಹಾನಿಯನ್ನ ಒಂದೊಂದಾಗಿ ಬಿಚ್ಚಿಡ್ತಿದ್ದಾರೆ. ರನ್ಯಾ ತಂದ ಕೆಜಿ ಚಿನ್ನಕ್ಕೆ ತರುಣ್ನೇ ಕಿಂಗ್ ಪಿನ್ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ. ತರುಣ್ನ ಬುಡಕ್ಕೆ ಕೈ ಹಾಕಿರೋ ಅಧಿಕಾರಿಗಳು ದುಬೈನಲ್ಲಿ ಚಿನ್ನ ಖರೀದಿ ಮಾಡೋದಕ್ಕೆ ಹವಾಲಾ ಮೂಲಕ ಹಣ ಸಂದಾಯ ಮಾಡ್ತಾ ಇದ್ರು ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ. ಅಷ್ಟೇ ಅಲ್ಲ, ಈತನೇ ರನ್ಯಾ ಮೂಲಕ ಚಿನ್ನವನ್ನ ತರಿಸ್ತಿದ್ದಂತೆ. ಹೀಗಾಗಿ ತರುಣ್ನ 2 ಮೊಬೈಲ್ ಹಾಗೂ ಟ್ಯಾಬ್ ಅನ್ನ ಸೀಸ್ ಮಾಡಲಾಗಿದ್ದು, ಕೆಲ ಮೆಸೇಜ್ ಹಾಗೂ ಕಾಲ್ ಲಿಸ್ಟ್ ಡಿಲೀಟ್ ಮಾಡಿದ್ದಾರಂತೆ. ಹೀಗಾಗಿ ಅವನ್ನ FSLಗೆ ಕಳುಹಿಸೋಕೆ ರೆಡಿಯಾಗಿದ್ದಾರೆ. ಇಂಟರ್ನ್ಯಾಷನಲ್ ಗೋಲ್ಡ್ ಸ್ಮಗ್ಲರ್ ಆಗಿದ್ಲ ಚಿಟ್ಟೆ ಚಲುವೆ. ನಟಿ ರನ್ಯಾ ಜಾಲ ದೇಶ ವಿದೇಶದಲ್ಲೂ ಚಾಚಿಕೊಂಡಂತಿದೆ. ಅಂತಾರಾಷ್ಟ್ರೀಯ ಗೋಲ್ಡ್ ಸ್ಮಗ್ಲಿಂಗ್ ರ್ಯಾಕೆಟ್ನ ಸದಸ್ಯೆ ಆಗಿದ್ಲ ಅನ್ನೋ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ರನ್ಯಾ ಮೊಬೈಲ್ನಲ್ಲಿ ದುಬೈ, ಮಲೇಷ್ಯಾ ಮೂಲದ ವ್ಯಕ್ತಿಗಳ ನಂಬರ್ ಪತ್ತೆಯಾಗಿದೆ. ಇವರು ಯಾರು, ಅವರ ಜೊತೆ ಏನ್ ಬಿಸ್ನೆಸ್ ಇತ್ತು ಅನ್ನೋದರ ಬಗ್ಗೆ DRI ತನಿಖೆ ಶುರು ಮಾಡಿದೆ. ಆದ್ರೆ ರನ್ಯಾ ಮಾತ್ರ ಯಾವುದಕ್ಕೂ ಬಾಯ್ ಬಿಡ್ತಿಲ್ಲ. ಕಣ್ಣೀರಿಡೋದ್ರಲ್ಲದೆ ದಿನ ಕಳೀತಿದ್ದಾಳಂತೆ. ದುಬೈ ದೋಸ್ತಿಗಳಾಗಿರೋ ನವ್ಯ ಹಾಗೂ ತರುಣ್ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ದಂತೆ ಕಾಣ್ತಿದೆ. ಯಾಕಂದ್ರೆ ಇವರಿಬ್ಬರ ದುಬೈ ನಂಬರ್ಗಳೇ ಇವರ ನಡುವೆ ಇದ್ದ ಆಪ್ತತೆ ಬಗ್ಗೆ ಸಾರಿ ಹೇಳ್ತಿದೆ. ರನ್ಯಾ ಹಾಗೂ ತರುಣ್ರ ಕೊನೆಯ 4 ನಂಬರ್ ಸೇಮ್ ಇದೆ. 5707 ನಂಬರ್ನ 2 ನಂಬರ್ಗಳನ್ನ ಯೂಸ್ ಮಾಡ್ತಿದ್ರು ಅಂತ DRI ಪತ್ತೆ ಮಾಡಿದೆ. ವಜ್ರದ ನೆಕ್ಲೆಸ್ ಗಿಫ್ಟ್, ಪ್ರಭಾವಿ ಸಚಿವರ ಲಿಂಕ್. ದುಬೈ ರಾಣಿಯ ಬಂಗಾರದ ಜಾಲ ಎಲ್ಲೆಲ್ಲಿ ಹಬ್ಬಿದ್ಯೋ ಆ ದೇವರೇ ಬಲ್ಲ. ಯಾಕಂದ್ರೆ ದಿನಕ್ಕೊಬ್ಬರಂತೆ ಹಸಿ ಕಹಾನಿ ತೆರೆದುಕೊಳ್ತಿದೆ. ರನ್ಯಾ ರಾವ್ಗೆ ಕೊಟ್ಟಿದ್ದ ಗಿಫ್ಟ್ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದ ಅಧಿಕಾರಿಗಳೇ ಕಂಗಾಲಾಗಿ ಹೋಗಿದ್ದಾರೆ. ಯಾಕಂದ್ರೆ ರನ್ಯಾ ರಾವ್ಗೆ ಕೋಟಿ ಬೆಲೆ ಬಾಳುವ ವಜ್ರದ ನೆಕ್ಲೆಸ್ ಅನ್ನ ಗಿಫ್ಟ್ ಆಗಿ ನೀಡಿದ್ದಾರಂತೆ. ಎಂಥ ದುಬಾರಿ ಗಿಫ್ಟ್ ಕೊಟ್ಟಿದ್ದು ಬೇರ್ಯಾರೂ ಅಲ್ಲ, ಪ್ರಭಾವಿ ಖಾತೆ ಹೊಂದಿರೋ ಸಚಿವರೇ ಅಂತ ಗುಸುಗುಸು ಶುರುವಾಗಿದೆ. ಹೀಗಾಗಿ DRI ಅಧಿಕಾರಿಗಳು ವಜ್ರದ ನೆಕ್ಲೆಸ್ ಹಿಂದೆ ಬಿದ್ದಿದ್ದಾರೆ. ಮಗಳ ಕೇಸ್, ಅಪ್ಪನಿಗೆ ಶುರುವಾಯ್ತು ಟೆನ್ಷನ್. ರನ್ಯಾ ಕೇಸ್ನಲ್ಲಿ ಪೊಲೀಸರು ಕೂಡ ಶಾಮೀಲಾದ ಶಂಕೆಯಿದೆ. ಹೀಗಾಗಿಯೇ CID ತನಿಖೆಗೆ ಸರ್ಕಾರ ಆದೇಶ ಹೊರಡಿಸಿದೆ. ಇಷ್ಟೇ ಅಲ್ಲ, ಮಗಳ ಬಂಗಾರದ ಜಾಲ ಅಪ್ಪನಿಗೂ ಕಂಟಕವಾಗುವಂತೆ ಕಾಣ್ತಿದ್ದು DIG ರಾಮಚಂದ್ರ ರಾವ್ ವಿರುದ್ಧ ತನಿಖೆಗೂ ಸರ್ಕಾರ ಸೂಚನೆ ನೀಡಿದೆ. ಹಿರಿಯ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ನಡೆಯಲಿದ್ದು CM ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇದೇ ವಿಷಯವನ್ನಾಗಿ ಇವತ್ತು CM ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಪ್ರತ್ಯೇಕವಾಗಿ ಚರ್ಚೆನೂ ಮಾಡಿದ್ರು. ರನ್ಯಾ ಪತಿ ಬಂಧನದಿಂದ ಸದ್ಯಕ್ಕೆ ಬಚಾವ್.
ರನ್ಯಾರಾವ್ ಪತಿ ಜತಿನ್ ಹುಕ್ಕೇರಿಗೂ ಬಂಧನದ ಭೀತಿ ಎದುರಾಗಿದೆ. ಬಂಧನದ ಭೀತಿಯಿಂದ ಜತಿನ್ ಹುಕ್ಕೇರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ರನ್ಯಾರಾವ್ ಮೇಲಿನ ಆರೋಪಕ್ಕೂ ನನಗೂ ಸಂಬಂಧವಿಲ್ಲ. ಡಿಆರ್ಐ ಅಧಿಕಾರಿಗಳು ಸಮನ್ಸ್ ನೀಡಿದಾಗ ತನಿಖೆಗೆ ಸಹಕರಿಸಿದ್ದೇನೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಪಾಲಿಸದೆ ತನ್ನನ್ನ ಬಂಧಿಸದಂತೆ ಮನವಿ ಮಾಡಿದ್ರು. ಅರ್ಜಿ ಪುರಸ್ಕರಿಸಿದ ಹೈಕೋರ್ಟ್ ಕಾನೂನಿನ ಪ್ರಕ್ರಿಯೆ ಪಾಲಿಸದೆ ಬಂಧಿಸದಂತೆ ಸೂಚಿಸಿದ್ದು. ರನ್ಯಾ ಪತಿ ಜತಿನ್ಗೆ ರಿಲೀಫ್ ಸಿಕ್ಕಿದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ರಮ್ಯಾ ಕಂಪನಿಗೆ ಕೆಐಎಡಿಬಿ ಭೂಮಿ ಮಂಜೂರು ಮಾಡಿದ್ದೇ ದೊಡ್ಡ ವಿವಾದವಾಗ್ತಿದೆ. ಜನಸಾಮಾನ್ಯರೆಲ್ಲ ಅರ್ಜಿ ಹಾಕಿ ವರ್ಷ ಆದ್ರೂ ಭೂಮಿ ಮಂಜೂರಾಗಲ್ಲ. ಆದ್ರೆ ರನ್ಯಾ ಕಂಪನಿಗೆ ಅರ್ಜಿ ಸಲ್ಲಿಸಿದ 45 ದಿನದಲ್ಲೇ ಕೆಐಎಡಿಬಿ ಭೂಮಿ ಮಂಜೂರು ಮಾಡಿದ್ರು. ರನ್ಯಾ ತನ್ನ ಕಂಪನಿಗೆ 2 ನಿರ್ದೇಶಕರನ್ನ ನೇಮಕ ಮಾಡಿಕೊಂಡಿದ್ರು. ಒಬ್ಬರು ರನ್ಯಾ, ಇನ್ನೊಬ್ಬರು ರಿಷಬ್. ಸ್ಟೀಲ್ ಕಂಪನಿ ಹೆಸರಲ್ಲಿದ್ದ 1 ಲಕ್ಷ ಷೇರಿನಲ್ಲಿ 99,000 ಷೇರನ್ನ ರನ್ಯಾಳೆ ಹೊಂದಿದ್ಲು. ಕೇವಲ 1,000 ಷೇರನ್ನ ಸಹೋದರ ರಿಷಬ್ ಹೊಂದಿದ್ದ ಅನ್ನೋದು ಈಗ ಬಯಲಾಗಿದೆ. ರನ್ಯಾ ಪ್ರಕರಣದ ತನಿಖೆ ನಡೀತಿರೋ ಹೊತ್ತಲ್ಲೇ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಿತು. ನಟಿ ರನ್ಯಾಗೆ ಜಾಮೀನು ನೀಡದಂತೆ ಡಿಆರ್ಐ ತನಿಖಾಧಿಕಾರಿಗಳು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಹೀಗಾಗಿ ನಾಳೆ ವಾದ ಮಂಡಿಸೋದಾಗಿ ರನ್ಯಾ ಪರ ವಕೀಲರು ಮನವಿ ಮಾಡಿದ್ರಿಂದ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಒಟ್ನಲ್ಲಿ ರನ್ಯಾ ಜಾಲದಲ್ಲಿ ದೊಡ್ಡವರೇಗಿರೋ ಗುಮಾನಿ ಶುರುವಾಗಿದ್ದು, ಬಂಗಾರಿ ಹಿಂದೆ ಬಿದ್ದವರಿಗೆ ನಡುಕ ಶುರುವಾಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಬೆಂಗಳೂರು. ಪ್ರಧಾನಮಂತ್ರಿ ಮೋದಿಯವರು ಮಾರಿಷಸ್ ದೇಶದ ಪ್ರವಾಸದಲ್ಲಿದ್ದಾರೆ. ನಾಳೆ ಮಾರಿಷಸ್ನ 57ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗ್ತಾ ಇದ್ದಾರೆ. ಮಾರಿಷಸ್ನ ಪ್ರಧಾನಿಯವರಿಗೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ನೀರನ್ನು ಪ್ರಧಾನಿ ಮೋದಿಯವರು ಕೊಟ್ಟಿದ್ದಾರೆ. ಆದರೆ ಪ್ರಧಾನಿ ಮೋದಿ ಅವರ ಮಾರಿಷಸ್ ಭೇಟಿಗೆ ಕಾಂಗ್ರೆಸ್ ಕಿಡಿಕಾರಿದ್ದು, ಮಣಿಪುರಕ್ಕೆ ಯಾವತ್ತು ಹೋಗ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೈ ನಾಯಕರು ಕೇಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಕಾಲ ಮಾರಿಷಸ್ ಪ್ರವಾಸದಲ್ಲಿದ್ದಾರೆ. ನಾಳೆ ಮಾರಿಷಸ್ನ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ನಮೋ ಭಾಗಿಯಾಗಲಿದ್ದಾರೆ. ಇವತ್ತು ಬೆಳಗಿನ ಜಾವ ಮಾರಿಷಸ್ನ ಪೋರ್ಟ್ ಲೂಯಿಸ್ಗೆ ಬಂದಿಳಿದ ನರೇಂದ್ರ ಮೋದಿ ಅವರಿಗೆ ಅದ್ಧೂರಿ ಸ್ವಾಗತ ಸಿಕ್ತು. ಪ್ರಧಾನಿ ನವೀನ್ ರಾಮ್ ಗುಲಾಮ್ ಸೇರಿದಂತೆ ಮಾರಿಷಸ್ನ 200 ಗಣ್ಯರು ಗುಲಾಬಿ ಹೂವಿನ ಹಾರ ಹಾಕಿ ಮೋದಿ ಅವರನ್ನ ಬರಮಾಡಿಕೊಂಡ್ರು. ಪ್ರಧಾನಿ ಮೋದಿ ಅವರಿಗೆ ಭಾರತೀಯರಿಂದಲೂ ಭವ್ಯ ಸ್ವಾಗತ ಸಿಕ್ತು. ಬಿಹಾರದ ಸಾಂಪ್ರದಾಯಿಕ ಭೋಜ್ಪುರಿ ಸಂಗೀತದ ಮೂಲಕ ವೆಲ್ಕಮ್ ಮಾಡಿದ್ರು. ಮೋದಿಯವರು ಭಾರತೀಯರ ಕೈ ಕುಲುಕಿ ಮಾತಾಡಿಸಿದ್ರು. ಈ ವೇಳೆ ಪುಟ್ಟ ಮಗುವನ್ನ ಎತ್ಕೊಂಡು ಮೋದಿ ಮುದ್ದಾಡಿದ್ರು. ಮಾರಿಷಸ್ ಅಧ್ಯಕ್ಷರಿಗೆ ಮಹಾ ಕುಂಭಮೇಳದ ಜಲ ಉಡುಗೊರೆ. ಮಾರಿಷಸ್ ಅಧ್ಯಕ್ಷ ದರಮ್ ಗೋಕುಲ್ರನ್ನ ಭೇಟಿಯಾದ ಪ್ರಧಾನಿ ಮೋದಿ ಮಹಾ ಕುಂಭಮೇಳದ ಗಂಗಾಜಲವನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇನ್ನು ಗಂಗಾಜಲದ ಜೊತೆಗೆ ಹಲವು ಉಡುಗೊರೆಗಳನ್ನೂ ನೀಡಿದರು. ಮಾರಿಷಸ್ ರಾಷ್ಟ್ರೀಯ ದಿನಾಚರಣೆಯಲ್ಲಿ ನಮೋ ಭಾಗಿ. 20ಕ್ಕೂ ಹೆಚ್ಚು ಯೋಜನೆಗಳಿಗೆ ಮೋದಿ ಉದ್ಘಾಟನೆ. ಇವತ್ತು ನಾಳೆ ಮಾರಿಷಸ್ನಲ್ಲಿರುವ ನಮೋ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಅಲ್ಲದೆ ನಾಳೆ ರಾಷ್ಟ್ರೀಯ ದಿನಾಚರಣೆಯಲ್ಲಿಯೂ ಭಾಗವಹಿಸಲಿದ್ದಾರೆ. ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ, ಭಾರತೀಯ ವಾಯುಪಡೆಯ ಆಕಾಶಗಂಗಾ ಸ್ಕೈ ಡ್ರೈವಿಂಗ್ ತಂಡ, ಭಾರತೀಯ ಸಶಸ್ತ್ರ ತುಕಡಿಯು ಮಾರಿಷಸ್ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಭಾಗವಹಿಸಲಿವೆ. ಏತನ್ಮಧ್ಯೆ ಸಾಮರ್ಥ್ಯ ವೃದ್ಧಿ ಯೋಜನೆಯಿಂದ ಹಿಡಿದು ಸಮುದಾಯ ಸಂಬಂಧಿತ ಮೂಲಸೌಕರ್ಯಗಳವರೆಗೆ ಭಾರತ ಅನುದಾನಿತ 20ಕ್ಕೂ ಹೆಚ್ಚು ಯೋಜನೆಗಳನ್ನು ಮೋದಿ ಉದ್ಘಾಟಿಸಲಿದ್ದಾರೆ. ಜೊತೆಗೆ ಮಾರಿಷಸ್ ಜೊತೆ ಹಲವು ಒಪ್ಪಂದಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಹಿ ಹಾಕಲಿದ್ದಾರೆ. ಮೋದಿ ಮಾರಿಷಸ್ ಭೇಟಿಗೆ ಕಾಂಗ್ರೆಸ್ ಟೀಕೆ. ಮಣಿಪುರಕ್ಕೆ ಯಾವಾಗ ಹೋಗ್ತೀರಾ ಎಂದ ಕೈಪಡೆ. ಪ್ರಧಾನಿ ನರೇಂದ್ರ ಮೋದಿ ಮಾರಿಷಸ್ ದೇಶದ ಭೇಟಿಗೆ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಮಣಿಪುರದ ಜನರು ಪ್ರಧಾನಿಯ ಆಗಮನಕ್ಕಾಗಿ ಕಾಯ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಎಕ್ಸ್ನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಇದು ಪದೇ ಪದೇ ಹಾರುವ ಸಮಯ ಮತ್ತು ಪ್ರಧಾನಿ ಈಗ ಮಾರಿಷಸ್ಗೆ ಹೊರಟಿದ್ದಾರೆ. ಆದರೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿದ ನಂತರವೂ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಮಣಿಪುರದ ಜನತೆ ಪ್ರಧಾನಿ ಭೇಟಿಗಾಗಿ ಕಾಯುತ್ತಲೇ ಇದ್ದಾರೆ. ಸುಮಾರು 2 ವರ್ಷಗಳ ಕಾಲ ಹಾಗೆ ಮಾಡಲು ನಿರಾಕರಿಸಿರುವುದು ನಿಜಕ್ಕೂ ಅವರಿಗೆ ಮಾಡಿದ ಅವಮಾನ ಅಂತ ಜೈರಾಮ್ ರಮೇಶ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಆರೋಪಗಳು, ಟೀಕೆಗಳು ಏನೇ ಇರಲಿ,
ಮಾರಿಷಸ್ ದೇಶದಲ್ಲಿ ಇವತ್ತು ನಾಳೆ ಪ್ರಧಾನಿ ಮೋದಿ ಅವರ ಹವಾ ಇರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಪಾಕಿಸ್ತಾನ ಹಾಗೂ ಬಲೂಚ್ ಲಿಬರೇಷನ್ ಆರ್ಮಿ ನಡುವಿನ ಯುದ್ಧ ತಾರಕಕ್ಕೇರಿದೆ. ಬಸ್, ವಿಮಾನ ಹೈಜಾಕ್ ಮಾಡುವುದನ್ನು ನೋಡಿದ್ದೀವಿ. ಆದರೆ ಪಾಕಿಸ್ತಾನದಲ್ಲಿ ರೈಲನ್ನೇ ಹೈಜಾಕ್ ಮಾಡಲಾಗಿದೆ. 450 ಪ್ರಯಾಣಿಕರಿದ್ದ ಪಾಕ್ನ ರೈಲನ್ನು ಬಲೂಚಿಸ್ತಾನದ ಬಂಡುಕೋರರು ಅಪಹರಣ ಮಾಡಿದ್ದಾರೆ. ಏನಿದು ಬಲೂಚಿಸ್ತಾನ ಸಂಘರ್ಷ? ರೈಲು ಹೈಜಾಕ್ ಮಾಡಿದ್ದು ಯಾಕೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಪಾಕಿಸ್ತಾನ ಬಲೂಚಿಸ್ತಾನ ಮಹಾಕದನ. ಬಲೂಚ್ನಿಂದ ಪಾಕ್ ರೈಲ್ವೆ ಅಪಹರಣ. ಪಾಕಿಸ್ತಾನ ವಶದಲ್ಲಿರುವ ಬಲೂಚಿಸ್ತಾನವನ್ನು ಸ್ವತಂತ್ರಗೊಳಿಸಬೇಕೆಂದು ಬಲೂಚ್ ಲಿಬರೇಷನ್ ಆರ್ಮಿ ಹೋರಾಟ ಮಾಡ್ತಿದೆ. ಈ ಹೋರಾಟ ಈಗ ಪ್ಯಾಸೆಂಜರ್ ರೈಲನ್ನೇ ಹೈಜಾಕ್ ಮಾಡುವ ಮಟ್ಟಕ್ಕೆ ತಲುಪಿದೆ. 450ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದ ಪಾಕ್ ರೈಲನ್ನೇ ಬಲೂಚ್ ಲಿಬರೇಷನ್ ಆರ್ಮಿ ಹೈಜಾಕ್ ಮಾಡಿದೆ. ಪಾಕ್ನ ರೈಲ್ವೆ ಇಲಾಖೆಗೆ ಸೇರಿದ ಜಾಫರ್ ಎಕ್ಸ್ಪ್ರೆಸ್ ಟ್ರೈನ್ ಅನ್ನ ಬಲೂಚಿಸ್ತಾನ್ ಬಂಡುಕೋರರು ಅಪಹರಣ ಮಾಡಿದ್ದಾರೆ. ಈ ರೈಲಿನ ಸುಮಾರು 9 ಬೋಗಿಗಳಲ್ಲಿದ್ದ 400ಕ್ಕೂ ಅಧಿಕ ಮಂದಿಯನ್ನ ಒತ್ತೆಯಾಳುಗಳಾಗಿ ಇರಿಸಿಕೊಂಡಿದ್ದಾರೆ. ಈ ರೈಲು ಪಾಕಿಸ್ತಾನದ ನೈಋತ್ಯ ಬಲೂಚಿಸ್ತಾನ್ ಪ್ರಾಂತ್ಯದ ಕ್ವೆಟ್ಟಾದಿಂದ ಖೈಬರ್ ಪಖ್ತೂನ್ಖ್ವಾದ ಪೇಶಾವರ್ಗೆ ತೆರಳುತ್ತಿತ್ತು. ಮಾರ್ಗ ಮಧ್ಯೆ ಬಂಡುಕೋರರು ಗುಂಡಿನ ದಾಳಿ ನಡೆಸಿ ರೈಲು ಹೈಜಾಕ್ ಮಾಡಿದ್ದಾರೆ. ಈ ಘರ್ಷಣೆಯಲ್ಲಿ 6 ಮಂದಿ ಪಾಕಿಸ್ತಾನ ಸೈನಿಕರ ಸಾವಾಗಿದೆ. ಪಾಕಿಸ್ತಾನ ಸೇನೆಗೆ PLA ಎಚ್ಚರಿಕೆ. ತಮ್ಮ ವಿರುದ್ಧ ಪಾಕಿಸ್ತಾನಿ ಸೇನಾ ಪಡೆಗಳು ಕಾರ್ಯಾಚರಣೆ ನಡೆಸಬಾರದು. ಹಾಗೇನಾದ್ರೂ ಕಾರ್ಯಾಚರಣೆ ನಡೆಸಿದ್ರೆ ಎಲ್ಲ ಒತ್ತೆಯಾಳುಗಳನ್ನು ಕೊಲೆ ಮಾಡೋದಾಗಿ ಪತ್ರದ ಮೂಲಕ PLA ವಕ್ತಾರ GN ಬಲೂಚ್ ಬೆದರಿಕೆ ಸಂದೇಶ ರವಾನಿಸಿದ್ದಾರೆ. ರೈಲು ಅಪಹರಣ ಸುದ್ದಿ ತಿಳಿಯುತ್ತಿದ್ದಂತೆ ಬಲೂಚಿಸ್ತಾನದ ಮುಷ್ಕಾ ಪ್ರದೇಶಕ್ಕೆ ಪಾಕ್ ಸೇನೆ ದೌಡಾಯಿಸಿದೆ. ಕ್ವೆಟ್ಟಾ ರೈಲು ನಿಲ್ದಾಣದಿಂದ ರೈಲಿನಲ್ಲಿ ಶಸ್ತ್ರಾಸ್ತ್ರಗಳನ್ನ ತುಂಬಿಕೊಂಡು ಪಾಕ್ ಭದ್ರತಾ ಪಡೆಗಳು ತೆರಳಿವೆ. ಬಲೂಚಿಸ್ತಾನ ಪಾಕಿಸ್ತಾನದ ಪ್ರಾಂತ್ಯವಾಗಿದ್ದು 1.5 ಕೋಟಿ ಜನಸಂಖ್ಯೆ, 34 ಜಿಲ್ಲೆಗಳ ಪುಟ್ಟ ದೇಶ. 1947ರಿಂದಲೂ ಬಲೂಚಿಗಳ ಮೇಲೆ ಪಾಕಿಸ್ತಾನ ದೌರ್ಜನ್ಯ ಮಾಡ್ತಾನೇಗಿದೆ. ಪ್ರತ್ಯೇಕ ದೇಶವನ್ನಾಗಿಸಿ ಅಂತ ಬಲೂಚಿಗಳು ಹೋರಾಟವನ್ನು ಮಾಡ್ತಿದ್ದಾರೆ. ಅಂದ ಹಾಗೆ ವಿಶ್ವದ ಅತಿದೊಡ್ಡ ಆಳ ಸಮುದ್ರ ಬಂದರಿನ ಜಾಗ ಬಲೂಚಿಸ್ತಾನ. ಜಾಗತಿಕ ವ್ಯಾಪಾರದ ಕ್ಷೇತ್ರದಲ್ಲಿ ಇದು ಮಹತ್ವದ ಪಾತ್ರ ವಹಿಸುತ್ತಿದ್ದು, ಅನಿಲ ಖನಿಜ ನಿಕ್ಷೇಪಗಳಿರುವ ಬಲೂಚಿಸ್ತಾನವನ್ನ ಪಾಕಿಸ್ತಾನ ವಶಕ್ಕೆ ಪಡೆಯಲು ಹಪಹಪಿಸುತ್ತಿದೆ. ಪಾಕಿಸ್ತಾನಕ್ಕೆ ಬಗ್ಗದ ಬಲೂಚಿಸ್ತಾನದ ಬಂಡುಕೋರರು ಪಾಕಿಸ್ತಾನದ ರೈಲನ್ನೇ ಅಪಹರಿಸಿ ಪಾಕಿಸ್ತಾನಕ್ಕೆ ಷರತ್ತುಗಳನ್ನ ಹಾಕಿದ್ದಾರೆ. ಬಲೂಚಿಗಳ ಷರತ್ತನ್ನ ಪಾಕಿಸ್ತಾನ ಒಪ್ಪತ್ತಾಗಿಲ್ವಾ? ನಾಗರಿಕರ ಭವಿಷ್ಯ ಏನಾಗುತ್ತೆ ಅನ್ನೋದು ಈಗಿರುವ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ ಪ್ರಕರಣದ ಸಂಬಂಧ 23 ಜನರ ವಿರುದ್ಧದ ಆರೋಪ ಸಾಬೀತಾಗಿದೆ. 2017ರ ಫೆಬ್ರವರಿ 5ರಂದು ಅಕ್ರಮ ಮರಳು ಸಾಗಾಟ ಪ್ರಕರಣದ ಸಂಬಂಧ ಗಲಭೆ ನಡೆದಿತ್ತು. ಪೊಲೀಸ್ ಜೀಪು ಠಾಣೆಗೆ ಆರೋಪಿಗಳು ಬೆಂಕಿ ಹಚ್ಚಿದ್ರು. ಅಪರಾಧಿಗಳಿಗೆ ಮಾರ್ಚ್ 24ರಂದು ಗದಗ ಜಿಲ್ಲಾ ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಲಿದೆ. ನಟ ದರ್ಶನ್ ಅಭಿಮಾನಿಗಳ ಮೇಲೆ ಬೇಸರ ಹೊರಹಾಕಿದ್ದಾರೆ. ಅಕ್ಕನ ಮಗ ಚಂದುಗೆ ಅಭಿಮಾನಿಯೊಬ್ಬರು ಕಾಲಿಗೆ ಬಿದ್ದಿರುವುದಕ್ಕೆ ನಟ ದರ್ಶನ್ ಬೇಸರ ಹೊರಹಾಕಿದ್ದಾರೆ. ಏನೂ ಸಾಧನೆ ಮಾಡದ ನನ್ನ ಅಕ್ಕನ ಮಗ ಚಂದು ಕಾಲಿಗೆ ಬೀಳುವುದನ್ನ ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದರಿಂದ ಡೆವಿಲ್ ಚಿತ್ರದಿಂದ ಚಂದುನನ್ನ ಹೊರಗೆ ಕಳಿಸಿದ್ದೀನಿ. ಚಂದು ಹಾಗೂ ನನ್ನ ಮಗ ವಿನೀಶ್ ಜೊತೆ ಗುರುತಿಸಿಕೊಂಡು ನನಗೆ ಹತ್ತಿರವಾಗಬಹುದು ಅಂತ ನೀವು ಭಾವಿಸಿದ್ರೆ ಅದನ್ನ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಹೇಳಿದ್ದಾರೆ. ಬಾಲಿವುಡ್ ನಟಿ ಕತ್ರಿನಾ ಕೈಫ್ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ. ಸರ್ಪ ಸಂಸ್ಕಾರ ಪೂಜೆ ನೆರವೇರಿಸಲು ಕತ್ರಿನಾ ಆಗಮಿಸಿದ್ದು ಆದಿ ಸುಬ್ರಹ್ಮಣ್ಯದ ಸರ್ಪ ಸಂಸ್ಕಾರ ಯಾಗ ಶಾಲೆಯಲ್ಲಿ ಪೂಜೆ ಸಲ್ಲಿಸಿದ್ರು. ನಾಳೆ ಮತ್ತೆ ದೇಗುಲದಲ್ಲಿ ಪೂಜಾ ಕಾರ್ಯ ಮಾಡಲಿದ್ದಾರೆ. ಡಿಕೆಶಿ ನಟ್ಟು ಬೋಲ್ಟು ಹೇಳಿಕೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ನೀಡಿದ್ದಾರೆ. ಡಿಕೆಶಿ ಗೂಂಡಾ ಸರ್ಕಾರ ನಡೆಸುತ್ತಿದ್ದಾರೆ. ನಿಮ್ಮ ಪಕ್ಷದ ಮೇಕೆದಾಟು ನಡಿಗೆಗೆ ಕಲಾವಿದರು ಬರಬೇಕಿತ್ತ? ನಾಯಕರ ಫೋಟೋ ಬದಿಗಿಟ್ಟು ಹೋರಾಟ ಮಾಡಿ, ನಾವು ಹೋರಾಟಕ್ಕೆ ಬರ್ತೀವಿ ಎಂದಿದ್ದಾರೆ. 2020ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ನಟ ಪ್ರಜ್ವಲ್ ದೇವರಾಜ್ ಅವರಿಗೆ ಜೆಂಟಲ್ಮ್ಯಾನ್ ಸಿನಿಮಾದ ನಟನೆಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿದೆ. ಅಕ್ಷತಾ ಪಾಂಡವಪುರ ಅವರಿಗೆ ಪಿಂಕಿ ಎಲ್ಲಿ ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ದೊರೆತಿದೆ.
ದೆಹಲಿ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ವಿರುದ್ಧ ಜಾಹೀರಾತು ಹಾಕುವಲ್ಲಿ ಅಕ್ರಮ ಎಸಗಿರುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಎಫ್ಐಆರ್ ದಾಖಲಿಸಿ ತನಿಖೆಗೆ ದೆಹಲಿ ಸ್ಥಳೀಯ ನ್ಯಾಯಾಲಯ ಪೊಲೀಸರಿಗೆ ಸೂಚನೆ ನೀಡಿದೆ. ಕಳೆದ ತಿಂಗಳು ಅಮೆರಿಕದ ಶ್ವೇತಭವನದಲ್ಲಿ ಅಧ್ಯಕ್ಷ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ನಡುವೆ ವಾಗ್ವಾದ ನಡೆದಿತ್ತು. ಅಂದು ನಡೆದ ಘಟನೆಗೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಪತ್ರ ಬರೆದು ಟ್ರಂಪ್ಗೆ ಕ್ಷಮೆಯಾಚಿಸಿದ್ದಾರೆ. ರಷ್ಯಾದ ಮಾಸ್ಕೋ ನಗರದ ಮೇಲೆ ಉಕ್ರೇನ್ ಡ್ರೋನ್ ದಾಳಿ ನಡೆಸಿದೆ. ದಾಳಿಯಲ್ಲಿ 3 ಸಾವನ್ನಪ್ಪಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. 7 ವಸತಿ ಕಟ್ಟಡಗಳಿಗೆ ಹಾನಿಯಾಗಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.